ನಮಸ್ಕಾರ. ಓಕೆ, ಏನಪ್ಪ ಇವಳು ಲಾಗ್ ಸ್ಟಾರ್ಟ್ ಮಾಡ್ತಾ ಮಾಡ್ತಾ ಕಣ್ಣಲ್ಲಿ ನೀರು ಅಂತೀರಾ? ನನ್ನ ಕೈಯಲ್ಲಿ ನೀರುಳ್ಳಿ ಇರೋದ್ರಿಂದ ಕಣ್ಣಲ್ಲಿ ನೀರು. ಓಕೆ, ಎಲ್ಲರ ಕಣ್ಣಲ್ಲೂ ನೀರು ಬರೋದಕ್ಕೆ ಮೇನ್ ಕಾರಣ ಇದ್ದರೂ ಇಲ್ಲದೆ ಇದ್ದರೂ ನೀರುಳ್ಳಿ ಇಟ್ಕೊಂಡು ಮುಂದೆ ಕೂತ್ಕೊಂಡು ನೀರುಳ್ಳಿ ಸಿಪ್ಪೆನ ಸುಲಿತಾ ನೀರುಳ್ಳಿನ ಹೆಚ್ಚ್ತಾ ಕೂತ್ರೆ ಖಂಡಿತ ಎಂಥ ಕಲ್ಲು ಮನಸ್ಸಿರೋರ್ಗೂ ಕೂಡ ಕಣ್ಣಲ್ಲಿ ನೀರು ಬರುತ್ತೆ. ಅಂಥ ಮಹತ್ತಮವಾದ ನೀರುಳ್ಳಿ ಅದಕ್ಕೆ ಮಾತ್ರ ಶಕ್ತಿ ಇರೋದು ಅಲ್ವಾ ಗೈಸ್? ಓಕೆ, ಇವತ್ತೇನಪ್ಪ ಲಾಗಲ್ಲಿ ಸ್ಟಾರ್ಟಿಂಗ್ಗೆ ನೀರುಳ್ಳಿ ಹೆಚ್ಕೊತ ಕೂತಿದ್ದಾಳಲ್ಲ ಅಂದ್ಕೊತೀರಾ? ಇವತ್ತು ನಮ್ಮೂರಲ್ಲಿ ಊರಹಬ್ಬ ಇದೆ. ಹಂಗಾಗಿ ನಮ್ಮ ಮನೆಯಲ್ಲಿ ಹಬ್ಬದ ಸಡಗರ ಎಂತ ಇರಲಿಲ್ಲ. ನಾನು ಕೂಡ ಕೆಲ್ಸಕ್ಕೆ ಹೋಗಿ ಬಂದು ಊರಲ್ಲಿ ಹಬ್ಬ ಇದೆ ಅನ್ನೋ ಕಾರಣಕ್ಕೆ ಒಳ್ಳೆ ಸೀರೆ ಉಟ್ಕೊಂಡು ಕೆಲ್ಸಕ್ಕೆ ಹೋಗಿ ಬಂದೆ. ಅಪ್ಪ ಇದ್ದು ಊರಲ್ಲಿ ಹಬ್ಬ ಇದೆ, ಮನೇಲಿ ಏನಾದರೂ ಮಾಡಿ ಅಂತ ಹೇಳಿದ್ರು. ಹಂಗಾಗಿ ಅಮ್ಮ ಬೇಳೆ ಹಾಕೋಣ ಅಂತ ಅಂದ್ಕೊಂಡ್ರು. ಅಮ್ಮ ಒಳಗಡೆ ಬೇಳೆ ಹಾಕ್ಕೊತ ನಿಂತ್ಕೊಂಡ್ರು. ರೇಖಾ ನಮ್ಮ ತಂಗಿನೂ ಬಂದಿದ್ಲು ಇವತ್ತು. ಅಂದರೆ ಅಪ್ಪಾಜಿಗೆ ಆರಾಮಿಲ್ಲದ ಕಾರಣ ಅವಳು ನೋಡ್ಕೊಂಡು ಹೋಗ್ಲಿಕ್ಕೋಸ್ಕರ ಬಂದಿದ್ಲು. ಹಂಗಾಗಿ ಇವತ್ತು ಮಕ್ಕಳಿದ್ದಾರೆ, ಅವಳು ಬೇರೆ ಬಂದಿದ್ಲಲ್ಲ, ಊರಲ್ಲಿ ಹಬ್ಬ ಬೇರೆ ಇದೆ. ಸೊ ದೇವರಿಗೆ ನೈವೇದ್ಯ ಕೊಡೋದಕ್ಕೆ ಏನಾದರೂ ವಿಶೇಷವಾಗಿ ಅಡುಗೆ ಮಾಡಬೇಕಾಗಿತ್ತು. ಹಂಗಾಗಿ ಬೇಳೆನ ಅಮ್ಮ ಒಬ್ಬಟ್ಟು ಮಾಡೋಣ ಅಂದ್ಕೊಂಡು ಅವರು ಒಳಗಡೆ ಅಡುಗೆ ಮನೇಲಿ ಪ್ರಿಪೇರ್ ಮಾಡ್ಕೊತ ಕೂತ್ಕೊಂಡ್ರು. ನಾವು ಇಲ್ಲಿ ನನಗೆ ನೀನು ಖಾಲಿ ಕೂರೋದು ಬೇಡ ಅಂತ ಬಂದ ತಕ್ಷಣ ಒಂದು ಚೇರ್ ಹಾಕಿ ನಮ್ಮಮ್ಮ ನನಗೆ ಮುಂದೆ ತಟ್ಟೆನ ಇಟ್ಟರು. ಅದೇ ನೀರುಳ್ಳಿ ಎಸ್ತಾ ಕೂತ್ಕೊಂಡೆ. ಸಾಕಪ್ಪ ನೀರುಳ್ಳಿ ಸವಾಸ ಅಂದ್ಕೊಂಡು ಇವಾಗ ಇಲ್ಲಿಗೆ ನನ್ನ ಕೆಲಸ ಮುಗೀತು ಅಂದ್ಕೊಂಡೆ. ಆದರೆ ನಮ್ಮಮ್ಮ ಬಿಡಲಿಲ್ಲ, ಮತ್ತೆ ಬೀನ್ಸ್ ತಂದು ಕೊಟ್ಟರು. ಅದನ್ನು ಸಣ್ಣಗೆ ಹೆಚ್ಚಿ ಕೂತ್ಕೊಂಡು ಅಂತ ಹೇಳ್ತಾಯಿದ್ರು. ತುಂಬಾ ಸಣ್ಣಗೆ ಹೆಚ್ಕೋತ ಕೂತ್ಕೊಂಡೆ. ಬೀನ್ಸು ಕೂಡ ಈ ಥರ ನಾನು ನೀಟಾಗಿ ಹೆಚ್ಚಿದೆ. ಓಕೆ, ಇವಾಗ ನೀರುಳ್ಳಿ ಕೆಲಸನೂ ಆಯಿತು, ಬೀನ್ಸ್ ಕೆಲಸನೂ ಆಯಿತು. ನೆಕ್ಸ್ಟು ನನಗೇನು ಕೊಡ್ಬೋದು ಅಂತ ಅಂತೀರಾ? ಕೊತ್ತಂಬರಿ ಸೊಪ್ಪು ಅದನ್ನು ನೀಟಾಗಿ ಸೋಸಿ ಒಂದು ಕಡೆ ಇಡು ಅಂತ ಹೇಳಿದ್ರು ಅಮ್ಮ. ನಾವು ಗೊತ್ತಲ್ಲ, ಕೆಲಸ ಮಾಡೋದ್ರಲ್ಲಿ ಎತ್ತಿದ ಕೈ ತುಂಬ ನೀಟ್ ಬೇರೆ ಕೆಲಸ ನಮ್ಮದು ಅಂತ ನಾನು ಅಂದ್ಕೊಂಡಿದ್ದೀನಿ. ಒಳಗಡೆ ನಮ್ಮಮ್ಮ ಅಂತವ್ರೆ ಕ್ಲೀನಾಗೆ ಫೋರ್ಸ್ ಕೊಟ್ಟಿದ್ದು ಸಾಕು, ನೀಟಾಗಿ ಅದನ್ನು ಸೋಸಿ ಇಡು ಅಂತ. ಯಾಕೆಂದರೆ ಅದರಲ್ಲಿ ಅದೇನೋ ಅಂತಾರಲ್ಲ, ಸೊಪ್ಪಿರುತ್ತಂತೆ, ಅದನ್ನು ಸಪ್ರೇಟ್ ಮಾಡು, ತೆಗಿ ಅಂತ ಹೇಳ್ತಾಯಿದ್ರು. ಅದಕ್ಕೆ ನಮಗೆ ಗೊತ್ತು ಅಂತ ನಾನು ಅಂತ ಇದ್ದೆ. ಅದಕ್ಕೆ ನಮ್ಮಮ್ಮ ಒಳಗೆ ಕೌಂಟ್ರ್ ಕೊಡ್ತಾಯಿದ್ರು, ಕಿಸ್ತು ದಬಾಕೋದು ಆಟ್ರಲ್ಲೇ ಇದೆ, ನೀಟಾಗಿ ಸೋಸಿ ಇಡು ಅಂತ. ನಮ್ಮಮ್ಮ ನನಗೆ ಸಖತ್ತಾಗಿ ಕೌಂಟ್ರ್ ಕೊಡ್ತಾರೆ, ಮಾತಿಗೆ ಮಾತು. ಹಂಗಾಗಿ ನಾನು ನೀಟಾಗೆ ಸೋಸ್ತಾ ಇದ್ದೆ. ಅಮ್ಮ ನೀಟಾಗಿ ಸೋಸು, ನೀಟಾಗಿ ಇಡು ಅಂತ ಇದ್ದರು. ನೀಟಾಗೆ ಮಾಡ್ತಿದ್ದೀನಮ್ಮ ಅಂತಂದೆ. ನೀನು ಮಾಡೋದು ನಾನು ನೋಡಿದ್ದೀನಿ ಅಂತ ಹೇಳ್ತಾಯಿದ್ರು. ಓಕೆ, ನಮ್ಮಮ್ಮನಿಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ ಗಾಯ್ಸ್, ನಂಬಿಕೆನೇ ಇಲ್ಲ. ನಿಮಗೆ ಗೊತ್ತು ನಾನು ಇಷ್ಟು ನೀಟಾಗಿ ಕೆಲಸ ಮಾಡ್ತೀನಿ ಅಂತ. ಓಕೆ, ಹಾಗಾಗಿ ನಾನು ನಮ್ಮಮ್ಮನ ಮಾತನ್ನು ಮೀರಲ್ಲ, ಅಷ್ಟು ನೀಟಾಗಿ ಮಾಡ್ತೀನಿ. ಮಾಡಲಿಲ್ಲ ಅಂದರೆ ನಮ್ಮಮ್ಮನ ಕೈಯಲ್ಲಿರೋ ಚೌಟ್ಗಾಗಿರ್ಬೋದು, ಎಂಥದ್ದೇ ಆಗಿರ್ಬೋದು, ಅದೆಲ್ಲ ಸಾಮಾನು ನನ್ನ ಹತ್ರ ಬಂದು ಬೀಳುತ್ತೆ ಅನ್ನೋದು ನನಗೆ ಗೊತ್ತಿತ್ತು. ಹಂಗಾಗಿ ನಾನು ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ಬಿಡಿಸಿ ಸೈಡಿಗೆ ಇಡ್ತಾಯಿದ್ದೆ. ಓಕೆ, ಅವರು ಒಳಗಡೆ ಅಮ್ಮ ಬೇಳೆ ಹಾಕ್ಕೊಂಡು ನಿಂತಿದ್ರು. ನಮ್ಮ ತಂಗಿ ಬೇರೆ ಅಪ್ಪಾಜಿ ಜೊತೆ ಮಾತಾಡ್ಕೊತ ಇದ್ಲು. ನನಗಂತೂ ಕೆಲಸದಿಂದ ಬಂದ ತಕ್ಷಣ ಇಷ್ಟು ಕೆಲಸನ ನಾನು ಮಾಡಿದೆ ಇವತ್ತು ಅನ್ನೋದು ಸಿಕ್ಕಾಪಟ್ಟೆ ಖುಷಿಯಾಗಿದ್ದೆ. ಓಕೆ, ನೆಕ್ಸ್ಟ್ ನಮ್ಮಮ್ಮ ಏನು ಮಾಡ್ಬೋದು ನೋಡೋಣ ಬನ್ನಿ. ಅಲ್ಲಿ ನಮ್ಮತ್ತೆ ಹಾಗೂ ನಮ್ಮಪ್ಪ, ಅಕ್ಕ ತಮ್ಮ ತುಂಬ ದಿನ ಆದಮೇಲೆ ಸಿಕ್ಕಿರೋದ್ರಿಂದ ಸ್ವಲ್ಪ ದುಃಖ ಬಂದಿದೆ. ಅದು ಎಲ್ಲ ಮುಗಿಸ್ಕೊಂಡು ಎಲ್ಲರನ್ನೂ ಕರ್ಕೊಂಡು ಜಾತ್ರೆ ಸ್ಟಾರ್ಟ್ ಆಯಿತು. ನಾವು ದೇವಸ್ಥಾನ ಕಡೆ ಹೊರಟ್ವಿ. ಅಲ್ಲೇ ದೇವಸ್ಥಾನ ಕಡೆಗೆ ಬರ್ತಾಯಿದ್ರು, ಗಂಗೆನ ಹೊತ್ಕೊಂಡು ಗಂಗೆ ಪೂಜೆ ಮಾಡಿಕೊಂಡು. ಸೊ ಎಲ್ಲ ಹೆಣ್ಮಕ್ಳು ಈ ಥರ ಕಾಣ್ತಾಯಿದ್ರು, ತಲೆ ಮೇಲೆ ಗಂಗೆನ ಹೊತ್ಕೊಂಡು ಅದ್ಧೂರಿಯಾಗಿ ಸಂಭ್ರಮದಿಂದ ಎಲ್ಲರೂ ನೋಡಲಿಕ್ಕೆ ಅಷ್ಟು ಮುದ್ದಾಗಿ ಕಾಣ್ತಾಯಿದ್ರು. ಓಕೆ, ಇದೆಲ್ಲ ನೋಡ್ತಾ ಇದ್ದರೆ ನನಗೆ ಒಂದು ಸಾಂಗ್ ನೆನಪಾಗ್ತಿದೆ. ಯಾವುದು ಗೊತ್ತೋ? ಅಪ್ಪು ಫಿಲಮಿಂದು. ಓಕೆ, ಆ ಸಾಂಗ್ ಹೇಳೋಕ್ಕೆ ಬರಲ್ಲ. ಓಕೆ, ಯಾವ ಸಾಂಗು ಅಂತ ನೀವೇ ಗೆಸ್ ಮಾಡಿ ಕಮೆಂಟ್ ಮಾಡಿ. ಓಕೆ, ಇವಾಗ ಎಲ್ಲರೂ ದೇವಸ್ಥಾನ ಕಡೆ ಹೊರಡ್ತಾ ಇದ್ದಾರೆ.
ಒಂದು ಇವರು ಗಂಗೆನ ಹೊತ್ಕೊಂಡು ಮುಂದೆ ಬಂದಾಗ ಹಿಂದ್ಗಡೆ ದೇವತೆಗಳು ಕೂಡ ಮೆರವಣಿಗೆಯಲ್ಲಿ ಬರ್ತಾಯಿದ್ದಾರೆ. ಇಲ್ಲಿ ತುಂಬಾ ಅದ್ಧೂರಿಯಾಗಿ ದೇವಸ್ಥಾನ ಓಪನಿಂಗ್ ನಮ್ಮೂರಲ್ಲಿ ಏರ್ಪಾಡು ಮಾಡಿದರು. ನೋಡೋಕ್ಕೆ 2 ಕಣ್ಣು ಸಾಲದು ಗೈಸ್, ಅಷ್ಟು ಮುದ್ದಾಗಿ ಎಲ್ಲಿ ನೋಡಿದ್ರು ಎಲ್ಲಿ ಕಂಡ್ರು ಬರೀ ಹೆಣ್ಮಕ್ಳೇ. ಓಕೆ, ಅಷ್ಟು ಮುದ್ದಾಗಿ ಮುದ್ದಾಗಿ ಅವರೆಲ್ಲ ಕಾಣ್ತಾಯಿದ್ರು. ಓಕೆ, ನಾವು ಇವಾಗ ಮತ್ತೆ ಸೀದಾ ಟರ್ನ್ ಆಗಿದ್ದೆ ದೇವ್ರ ಕಡೆ. ಇಲ್ಲಿ ದೇವರು ಬಂದು ಅಲೆ ನೆಲೆಸಿದ್ರು. ಹನುಮಪ್ಪ, ದುರ್ಗವ್ವ ಹಾಗೂ ಇವಾಗ ಊರ ಬಾಗಿಲಿಂದ ಇವು ಅದಡಿ ದುರ್ಗವ್ವ ಅಂತ ಇದು ಅದಡಿ ದುರ್ಗವ್ವನು ಕೂಡ ಬಂದು ಈಗ ನೋಡ್ತಿದ್ದೀವಲ್ಲ ನಮ್ಮ ಊರಿನ ದೇವತೆ ಇವಳಿಗೆ ಎಲ್ಲರೂ ಒಂದ್ಸಲ ಕೈ ಮುಗಿದ್ಬಿಡ್ರಿ ಎಲ್ಲರೂ. ಓಕೆ, ಇವಾಗ ನಾವು ಹೋಗ್ತಾ ಇದ್ದಿದ್ದೆ ದೇವತೆನ ಸ್ಥಾಪನೆ ಎಲ್ಲಿ ಮಾಡ್ತೀವೋ ಅಲ್ಲಿ ದೇವತೆಗಳು ಕೂಡ ಕೂತಿದ್ರು. ಅವಳು ನೋಡೋದಕ್ಕೆ 2 ಕಣ್ಣು ಸಾಲದು ಗೈಸ್, ಅಷ್ಟು ಮುದ್ದಾಗಿ ದೇವತೆಗಳು ಕಾಣ್ತಾಯಿದ್ರು, ದೇವ್ರು ಕಾಣ್ತಾಯಿದ್ರು. ನೋಡಿ, ಜನದ ಸಾಗರ, ಎಲ್ಲಿ ನೋಡಿದ್ರು ಜನನೇ. ಅಷ್ಟು ಮುದ್ದಾಗಿ ಎಲ್ಲರೂ ಕೂಡ ರೆಡಿಯಾಗಿ ಬಂದಿದ್ರು. ಆವಾಗಲೇ ತೋರಿಸಿದ್ದೆ ಬರೀ ಹೆಣ್ಮಕ್ಳನ್ನ, ಇವಾಗ ತೋರಿಸ್ತಿದ್ದೀನಿ ಬರೀ ಗಂಡು ಮಕ್ಕಳನ್ನ. ಓಕೆ, ಇಲ್ಲಿ ನನ್ನ ಮಗ ದೇವ. ಓಕೆ, ನೋಡ್ತಿದ್ದೀರಲ್ಲ ಸಾಲಾಗಿ ನಮ್ಮೂರು ಗ್ರಾಮ ದೇವತೆ ಹೆಸರು ಎಲ್ಲರೂ ಕೂಡ ದೇವದರ್ಶನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದ ದೇವಸ್ಥಾನ ಕಳಸ ಇಡೋ ಪ್ರೋಗ್ರಾಮ್ ಇದೆಯಲ್ಲ, ಅದೇ ಕಳಸ ಇದೆ. ನಮ್ಮ ಊರನ್ನು ಕಾಯೋ ದೀಪ ಅನ್ಬೋದು, ಕಳಸ ಅನ್ಬೋದು, ಆ ಶಕ್ತಿ ಅನ್ಬೋದು. ಹಾಗೆ ಆ ದೇವತೆನ ಸ್ಥಾಪನೆ ಮಾಡೋಕ್ಕೆ ಈ ಥರ ಡೆಕೋರೇಷನ್ ಮಾಡಿಸಿದ್ರು. ಓಕೆ, ಈ ಥರ ಎಲ್ಲ ಡೆಕೋರೇಷನ್ ಮಾಡಿಸ್ಕೊಂಡು ನೆಕ್ಸ್ಟು ಆ ತಾಯಿನ ಸ್ಥಾಪನೆ ಮಾಡೋದಕ್ಕೆ ಎಲ್ಲರೂ ರೆಡಿಯಾಗೋದ್ರು. ದೇವಸ್ಥಾನ ಹೀಗೆ ಕೊನೆಗೂ ದೇವಿತಿನ ಸ್ಥಾಪನೆ ಮಾಡಾಯಿತು. ಈ ಥರ ಎಲ್ಲ ಡೆಕೋರೇಷನ್ನು ಕೂಡ ಮಾಡಿದ್ರು ಕೂಡ ತುಂಬಾ ಅದ್ಧೂರಿಯಾಗಿ ಆ ತಾಯಿನ ಸ್ಥಾಪನೆ ಮಾಡಿದ್ರು. ನೋಡೋದಕ್ಕೆ 2 ಕಣ್ಣು ಸಾಲದಾಗಿತ್ತು, ಅಷ್ಟು ಮುದ್ದಾಗಿ ಆ ತಾಯಿನೂ ಕೂಡ ಕಾಣ್ತಾ ಇದ್ದರು. ಎಲ್ಲಿ ನನ್ನ ದೃಷ್ಟಿನೇ ಆ ತಾಯಿಗಾಗುತ್ತೋ ಅಂತ ನಾನು ಅಂದ್ಕೊಳ್ತಿದ್ದೆ, ಅಷ್ಟು ಚೆಂದ ಕಾಣ್ತಾ ಇದ್ಲು. ನೋಡ್ತಾ ಇದ್ದೀರಲ್ವ, ಹೂವಿನ ಸರಮಾಲೆಯೇ ಆ ತಾಯಿಗೆ ಅಲಂಕಾರವಾಗಿ ಮಾಡಿದರು. ಆ ತಾಯಿನ ಸ್ಥಾಪನೆ ಮಾಡಿದ ಮೇಲೆ ಪಟಾಕಿ ಸರಮಾಲೆನೇ ಊರೊಳಗೆ ಹಚ್ಚಿದ್ರು ಕೂಡ ಆ ಸಂಭ್ರಮನ ಆಚರಿಸಿದ್ರು. ನೋಡ್ತಿದ್ದೀರಲ್ವ. ಓಕೆ, ದೇವತೆನ ಸ್ಥಾಪನೆ ಮಾಡಾಯಿತು. ಹಾಗೂ ಎಲ್ಲರೂ ಪ್ರಸಾದ ತಗೊಂಡು ಮನೆ ಕಡೆ ಹೊರಟ್ವಿ. ಓಕೆ, ಮನೆ ಕಡೆ ಹೊರಡೋಣ ಅನ್ನೋದ್ರೊಳಗೆ ಮತ್ತೆ ನನ್ನ ತಂಗಿ ಬಂದಳು. ಆವಾಗ ಮತ್ತೆ ನನ್ನ ತಂಗಿನಿಗೂ ಪ್ರಸಾದ ತಿನ್ನಿಸ್ಕೊಂಡು ಮನೆ ಕಡೆ ಹೊರಟ್ರಾಯ್ತು ಅಂತ ನನ್ನ ಮಗ ಕೂಡ ಬಂದ ಅಲ್ಲಿ. ಓಕೆ, ಮನೆ ಕಡೆ ಬಂದಮೇಲೆ ಕೋಸಂಬರಿಗೆ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಓಕೆ, ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ತೀವಿ. ಬನ್ನಿ, ಏನೇನು ಮಾಡ್ತೀವಿ ತೋರಿಸ್ತೀನಿ. ಓಕೆ, ಕೋಸಂಬರಿ ಎಲ್ಲ ರೆಡಿ ಮಾಡಿಕೊಂಡು ನನ್ನ ತಂಗಿ ಅವಳ ಹಸ್ಬೆಂಡಿಗೆ ಫೋನ್ ಮಾಡ್ತಾಯಿದ್ಲು. ಬನ್ನಿ ಅಂತ ಕರಿತಾಯಿದ್ಲು. ಅವರು ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಕೆಲಸ ಇದೆ ಅಂತ ಹೇಳ್ತಾಯಿದ್ರು. ನೆಕ್ಸ್ಟು ನಾವು ಇವಾಗ ಒಬ್ಬಟ್ಟು ಮಾಡ್ತೀವಿ. ಓಕೆ, ಒಬ್ಬಟ್ಟು ಮಾಡೋದಕ್ಕೆ ಎಲ್ಲ ತಯಾರಿ ಮಾಡಿಕೊಂಡು ಕೂತ್ಕೊಂಡ್ವಿ. ಸಿಲಿಂಡರು ಕೂಡ ಒಲೆನೂ ಕೂಡ ಹೊರಗಿಟ್ಕೊಂಡ್ವಿ, ಒಳಗಡೆ ತುಂಬ ಜಳ ಆಗುತ್ತೆ ಅನ್ನೋ ಕಾರಣಕ್ಕೆ. ಓಕೆ, ಎಲ್ಲರೂ ಕೂಡ ರೆಡಿ ಮಾಡಿಕೊಂಡು ಕೂತ್ಕೊಂಡ್ರು. ನಾನು ಮಾತ್ರ ಕೂತಿರಲಿಲ್ಲ. ಅಮ್ಮ ಬೇರೆ ನಿಂದೇನು ಕೆಲಸ, ಇವಾಗ ನೀನೇನು ಮಾಡ್ತೀಯ ಅಂತ ಇದ್ದರು. ನಾನು ಗಡ ಬಂದು ಅವರ ಮುಂದೆನೇ ಕೂತ್ಕೊಂಡೆ. ನೀವೇನು ಮಾಡ್ತಿರೋ ಅದನ್ನು ನೋಡಿ ನೆಕ್ಸ್ಟ್ ನಾನು ಮಾಡ್ತೀನಿ ಅಂತ. ನನ್ನ ತಂಗಿ ಅಲ್ಲೇ ಒಬ್ಬಟ್ಟನ್ನು ನೀವಲಿಕ್ಕೆ ಸ್ಟಾರ್ಟೇ ಮಾಡಿಬಿಟ್ಲು. ಆಮೇಲೆ ನಂದೇನು ಕೆಲಸ ಅಂತ ಯೋಚನೆ ಮಾಡ್ತಾ ಕೂತಾಗ ನನಗೆ ಗೊತ್ತಾಯಿತು ನನ್ನ ಕೆಲಸ ಒಬ್ಬಟ್ಟು ಬೇಯಿಸೋದು ಅಂತ. ಅದಕ್ಕೆ ಅವ್ರು ಹೇಳೋಕ್ಕಿಂತ ಮುಂಚೆನೇ ನಾನು ಒಬ್ಬಟ್ಟು ಬೇಯಿಸ್ಕೊತ ಕೂತ್ಕೊಂಡ್ಬಿಟ್ಟೆ.
ನಮ್ಮಮ್ಮ ಅಂತಿದ್ರು ಇದೊಂದು ಮಾಡೋಕ್ಕೆ ನಿನಗೆ ಬರುತ್ತೆ ಅಷ್ಟೇ, ನಿನಗೇನು ಬರಲ್ಲ ಅಂತ. ಅದನ್ನು ನಾನು ಸಿನ್ಸಿಯರಾಗಿ ಒಪ್ಕೊಂಡು ನೀಟಾಗಿ ಒಬ್ಬಟ್ಟನ್ನು ಬೇಯಿಸ್ತಾ ಕೂತ್ಕೊಂಡೆ. ನೆಕ್ಸ್ಟು ನಾವು ಏನೇನು ಮಾಡ್ತೀವಿ ಬನ್ನಿ ತೋರಿಸುವ. ಓಕೆ, ಇವಾಗ ಒಬ್ಬಟ್ಟೆಲ್ಲ ಮಾಡಾಯಿತು. ಇತ್ತಾಗೆ ಕಠಿಣ ಸಾರು ಕೂಡ ರೆಡಿಯಾಗೋಯಿತು. ಒಂದು ಕಡೆ ಕೋಸಂಬರಿನೂ ಕೂಡ ಚಂದವಾಗಿ ಮಾಡಿದ್ವಿ. ಓಕೆ, ಎಷ್ಟು ಕಲರ್ಫುಲ್ಲಾಗಿ ಕಾಣುತ್ತೆ ನೋಡಿರಿ ಕೋಸಂಬರಿ. ಓಕೆ, ಇನ್ನೊಂದು ಕಡೆಯೂ ಪಾಯಸನೂ ಕೂಡ ಮಾಡಿದ್ವಿ. ಇದೇನಪ್ಪ ಒಬ್ಬಟ್ಟು ಮಾಡಿ ಪಾಯಸನೂ ಮಾಡ್ತಾರೆ ಅಂತ ಅಂದ್ಕೊಬೇಡಿ. ಕೆಲವರು ಒಬ್ಬಟ್ಟು ತಿನ್ನಲಿದ್ದರು ಪಾಯಸ ತಿನ್ನಲಿ ಅನ್ನೋ ಕಾರಣಕ್ಕೆ ಪಾಯಸ ಮಾಡಿದ್ವಿ. ಇನ್ನೊಂದು ಕಡೆ ನೋಡಿದಾಗ ನಾವು ಅಲ್ಲಿ ರೈಸ್ ಕೂಡ ರೆಡಿಯಾಗೋಗಿತ್ತು. ಅಲ್ಲೇ ಅನ್ನನೂ ಮಾಡಿದ್ರು ಅಮ್ಮ. ಈ ಕಡೆ ನೋಡಿದ್ರೆ ಪಲ್ಯ, ಕೆಂಪು ಬಟಾಣಿ, ಮುಳಗಾಯಿ ಎಲ್ಲ ಥರದ್ದು ಹಾಕಿ ಗಟ್ಟಿ ಪಲ್ಯನೂ ಕೂಡ ರೆಡಿಯಾಗಿ ಹೋಗಿತ್ತು. ಓಕೆ, ಎಲ್ಲ ರೆಡಿ ಆದಮೇಲೆ ನಮ್ಮ ಮನೆಗೆ ಅತಿಥಿಗಳು ಬಂದಿದ್ದರು, ಸ್ವಲ್ಪನೇ ಜನ. ಅವರಿಗೆ ಊಟಕ್ಕೆ ಕೊಟ್ವಿ. ಆಮೇಲೆ ಅವರು ಹೊರಟು ನಿಂತಿದ್ದರು. ಹಂಗಾಗಿ ಒಬ್ಬರು ಆಂಟಿಯರಿಗೆ ಅರ್ಶಿನ ಕುಂಕುಮ ನಮ್ಮ ತಂಗಿ ನೀಡ್ತಾಯಿದ್ಲು. ಅವರು ಕೂಡ ನಮ್ಮ ಅತ್ತೆಯರು ಕೂಡ ಹೊರಟರು. ಓಕೆ, ಊಟ ಮುಗಿಸ್ಕೊಂಡು ಹಾಗೆ ನಾವು ನೈಟ್ ಬಂದಾಗ ಇಲ್ಲಿ ತುಂಬಾ ಅದ್ಭುತವಾಗಿ ಕಾಣ್ತಾ ಇತ್ತು ಡೆಕೋರೇಷನ್ಸ್ ಎಲ್ಲ. ಒಳಗಡೆ ಹಾಗೆ ಹೋದ್ವಿ ಕೂಡ. ಇನ್ನೊಂದು ಸಲ ದೇವತೆನ ದರ್ಶನ ಪಡ್ಕೊಂಡು ನೈಟು ಬಂದ್ವಿ. ಎಲ್ಲರಿಗೂ ಆ ತಾಯಿ ಒಳ್ಳೇದು ಮಾಡಲಿ, ಎಲ್ಲರಿಗೂ ಆ ತಾಯಿ ಆಶೀರ್ವಾದ ಸದಾ ಹಾಗೆ ಇರಲಿ. ಓಕೆ, ಈ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ನನ್ನ ಮಾರುತಿ ಜೊತೆ, ಹನುಮಪ್ಪನ ಜೊತೆ, ನನ್ನ ಮನೆ ದೇವರ ಜೊತೆ ಈ ಲಾಗ್ನ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಎಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ನಿಮ್ಮ ಆಶೀರ್ವಾದ ನನಗೆ ಬಹಳ ಮುಖ್ಯ. ಓಕೆ, ಮತ್ತೆ ನೆಕ್ಸ್ಟ್ ಲಾಗಲ್ಲಿ ನಿಮಗೆ ನಾನು ಸಿಗ್ತೀನಿ. ಓಕೆ, ಬಾಯ್.